ಹಲೋ ವಿವರ್ಸ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸಹನಾ. ಫ್ರೆಂಡ್ಸ್, ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಸೊ ಎವ್ರಿ ಡೇ ಮಾರ್ನಿಂಗ್ ನಂದು ರೊಟೀನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಬಂದು ನನ್ನ ಡಯೆಟ್ನ 9th ಡೇ ಆಗಿರುತ್ತೆ 20 ಡೇಸ್ ಚಾಲೆಂಜಲ್ಲಿ. ಹಾಗೆಯೇ ಇವತ್ತು ಸ್ವಲ್ಪ ಲೇಟಾಗೋಯಿತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು ಕೂಡ. ಬೆಳಗ್ಗೆನೇ ಎಲ್ಲ ದೇವ್ರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರಾತ್ರಿ ಪೂರ ನಿದ್ದೆ ಮಾಡ್ದಂಗೆ ಎಲ್ಲ ಕೆಲಸ ಮಾಡ್ಕೊಂಡಾದಮೇಲೆ ಮಲ್ಕೊಂಡು ಬಿಟ್ಟಿದ್ದೆ. ಸೊ ಹಾಗಾಗಿ ಆಗಲಿಲ್ಲ. ಸೊ ಇವತ್ತು ಮಾರ್ನಿಂಗ್ ನಾನು ಎವ್ರಿ ಡೇ ತೊಗೊಳ್ಳೋ ಥರ ಜೀರಾ ವಾಟರ್ನ ತೊಗೊಂಡಿದ್ದೆ. ಸೊ ಹಾಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಓಟ್ಸ್ ಪಡ್ಡಿಂಗ್ನ ಮಾಡ್ಕೊಂಡಿಲ್ಲ. ಸೊ ಟೈಮ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ಈ ಥರ ಇನ್ಸ್ಟೆಂಟಾಗಿ ಮಾಡಿಕೊಂಡೆ. ಏನಿಲ್ಲ, ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಒಂದು 6 ಟೇಬಲ್ ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಳ್ಳಿ. ಅದನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಬೇಕು. ಅಂದರೆ ಸ್ವಲ್ಪ ತಿಕ್ನೆಸ್ ಬರೋವರೆಗೂ ಅದನ್ನು ಬೇಯಿಸ್ಕೊಳ್ಬೇಕು. ಅದಾದಮೇಲೆ 1 ಲೋಟ ಕೆನೆ ತೆಗ್ದಿರೋ ಅಂಥ ಹಾಲು, ಲೋ ಫ್ಯಾಟ್ ಇರೋ ಅಂಥದ್ದನ್ನು ಯೂಸ್ ಮಾಡ್ಕೊಳ್ಳಿ. ಅದನ್ನು ಅರ್ಧ ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕು. ಅದನ್ನು ಹಾಕಿಬಿಟ್ಟು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡಾದರೂ ಬೇಯಿಸಿ, ಇಲ್ಲ ಹಾಗೇನಾದರೂ ಓಪನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಅದು ಕೂಡ ತಿಕ್ನೆಸ್ ಬರಬೇಕು, ಗಟ್ಟಿಯಾಗಿ, ತೀರಾ ಗಟ್ಟಿಗೇನು ಬೇಡ. ಸೊ ಅಷ್ಟು ನೋಡಿ, ಅದಕ್ಕೆ ಬಂದರೆ ಸಾಕು. ಅದಾದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸೊ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ಇನ್ನೂ ತೆಳು ಬೇಕಂದರೆ ಇನ್ನೂ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಬೋದು. ಸಾಕು, 1/2 ಗ್ಲಾಸಸ್ ಒಬ್ರಿಗಲ್ವ ಮಾಡ್ತಿರೋದು. ಸೊ ಹಾಗಾಗಿ ಈಗ ಇದಕ್ಕೆ ಮೇಲ್ಗಡೆ ಬಾಳೆಹಣ್ಣು ಹಾಗೆ ಅರ್ಧ ಸೇಬನ್ನ ಹಾಕ್ಕೊಂಡಿದ್ದೀನಿ. 1 ಬಾಳೆಹಣ್ಣು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಬೇಕಂದರೆ ನೀವು ಪಂಪ್ಕಿನ್ ಸೀಡ್ಸು ಮತ್ತು ಯಾವುದು ಸನ್ಫ್ಲವರ್ ಸೀಡ್ಸು ಅದನ್ನು ಕೂಡ ಹಾಕ್ಕೊಳ್ಬೋದು. ಚಿಯಾ ಸೀಡ್ಸ್ ಏನು ಯೂಸ್ ಮಾಡ್ತಿಲ್ಲ ಇವತ್ತು. ಸೊ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು 2 ಚಪಾತಿ ಜೊತೆಗೆ ಸ್ವಲ್ಪ ಶೇಂಗಾ ಚಟ್ನಿಯನ್ನು ತೊಗೊಂಡಿದ್ದೀನಿ. ಸಲಾಡಿಗೆ ಅಂತ ಹೇಳ್ಬಿಟ್ಟು ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ. ಸೊ ಇವತ್ತು ಶೇಂಗಾ ಚಟ್ನಿ ಮಾಡಿದ್ರಲ್ಲ, ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊಳ್ತಿದ್ದೀನಿ. ಯಾಕೆಂದರೆ ತುಂಬಾ ಕೆಲಸ ಇತ್ತಲ್ವ, ಹಬ್ಬದ ಕೆಲಸ, ಟೌನಿಗೆಲ್ಲ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಮಾಡ್ಕೊಂಡ್ಬಿಟ್ಟೆ ಇದನ್ನೇ ಚಪಾತಿ ಜೊತೆಗೆ ಅಂತ ಹೇಳಿಬಿಟ್ಟು. ಸೊ ಹಾಗೆ ಸಂಜೆಗೆ ನಾನು ಡಿಟಾಕ್ಸ್ ಡ್ರಿಂಕ್ ಏನೂ ತೊಗೊಂಡಿಲ್ಲ. ಸಂಜೆ ಡಿನ್ನರ್ನೇ ತೊಗೊಂಡ್ಬಿಡ್ತಿದ್ದೀನಿ. ಸೊ ಅಂದರೆ ತುಂಬ ಕೆಲಸ ಇದ್ರೂ ಸ್ಕಿಪ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಿದ್ದೀನಿ. ಇದು ಬಂದುಬಿಟ್ಟು ಓಟ್ಸ್ ಟಿಕ್ಕಿ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಏನಿಲ್ಲ, ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಏನು ಮಾಡ್ಬೋದು ಅಂದರೆ, ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇಷ್ಟನ್ನು ಮಿಕ್ಸ್ ಪುಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೂ ಕೂಡ ಆಗುತ್ತೆ. ಸೊ ನಾನು ಪೇಸ್ಟ್ ಇತ್ತಲ್ಲ, ಸೊ ಅದನ್ನೇ ಹಾಕ್ಕೊಂಡೆ. ಮತ್ತು ಕ್ಯಾರೆಟು ಅರ್ಧ ತೊಗೊಂಡಿದ್ದೀನಿ. ಹಾಗೆ 1 ಟೊಮೊಟೊ ತೊಗೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಬಾಟಲ್ ಗಾರ್ಡು ಹಾಲು ಸೋರೆಕಾಯಿದು. ಇದನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಅದನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ, ನಾನು ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್, ಬೇರೆ ಏನು ಬೇಕಾಗಿಲ್ಲ. ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಕ್ಯಾರೆಟಲ್ಲೂ ನೀರಿರುತ್ತೆ ಮತ್ತು ಬಾಟಲ್ ಗಾರ್ಡಲ್ಲೂ ನೀರಿರುತ್ತೆ ಅಲ್ವಾ. ಸೊ ಹಾಗಾಗಿ ಟೊಮೊಟೊ ಹಣ್ಣಲ್ಲೂ ನೀರಿರುತ್ತೆ. ಆ ನೀರಿನ ಅಂಶನೇ ಆ ಓಟ್ಸಿಗೆ ಸಾಕಾಗುತ್ತೆ. ಸೊ ಇದನ್ನು ಸ್ಪೂನಲ್ಲಿ ನೀಟಾಗಿ ಕಲಿಸ್ಬಿಟ್ಟು ಅದಾದಮೇಲೆ ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ. ಅಂದರೆ ಆ ಓಟ್ಸ್ ಎಲ್ಲ ತಕ್ಕೂ ಸ್ಪ್ರೆಡ್ ಆಗಬೇಕು, ತರಕಾರಿಗೆಲ್ಲನ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಗೆ ಅಂದರೆ ನೀವು ಅಕ್ಕಿ ರೊಟ್ಟಿ ಹಾಕ್ಕೊಳ್ತೀರಲ್ವ, ಸೇಮ್ ಟು ಸೇಮ್ ಅದೇ ಥರನೇ ಎಲ್ಲ ಏನು ಖಾರದ ರೊಟ್ಟಿ, ಗಟ್ಟದ ರೊಟ್ಟಿ ಅಂತ ಕರಿತೀರಲ್ವ, ಎಲ್ಲ ತರಕಾರಿನೆಲ್ಲ ಮಿಕ್ಸ್ ಮಾಡ್ಕೊಳ್ತೀರಲ್ವ ಗಟ್ಟದ ರೊಟ್ಟಿ, ಅದೇ ಥರ ಎಲ್ಲ ಹಿಟ್ಟಿಗೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀರಲ್ಲ, ಅದಕ್ಕೆ ಇದನ್ನು ಕೂಡ ನೀಟಾಗಿ ಕಲಿಸ್ಕೊಳ್ಬೇಕು. ಕೈಯಲ್ಲಾದರೆ ನೀಟಾಗಿ ಕಲಿಸ್ಕೊಳ್ಬೋದು, ಬಿಡಿ ಬಿಡಿಯಾಗಿ, ಬಾಟಲ್ ಗಾರ್ಡ್ ಎಲ್ಲ. ಸೊ ಈಗ ಒಂದು ಸಣ್ಣ ಉಂಡೆ ಮಾಡ್ಕೊಂಡ್ಬಿಟ್ಟು ವಡೆ ಮಾಡ್ತೀರಲ್ವ ನೀವು, ಸೊ ಅದಕ್ಕೆ ಈ ಥರ ಮಾಡಿಕೊಂಡ್ರೆ ಆಯಿತು, ಇಷ್ಟೇ. ಸೊ ಇದು ಓಟ್ಸ್ ಟಿಕ್ಕಿ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ. ಮತ್ತು ವೆಯ್ಟ್ ಲಾಸ್ಗೆ ನಮಗೆ ಬಾಟಲ್ ಗಾರ್ಡ್ ತುಂಬ ಹೆಲ್ಪ್ ಮಾಡುತ್ತೆ, ಬೇಗನೆ ರಿಡ್ಯೂಸ್ ಆಗುತ್ತೆ ವೆಯ್ಟ್. ಸೊ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಡಿನ್ನರ್ಗೆ.
ಸೊ ನಾನು ಮಾಡಿದ್ರಲ್ಲಿ 8 ಆಯಿತು. ಸೊ ಹಾಗೆ ಸಾಕಾಗುತ್ತೆ ಒಬ್ಬರಿಗೆ. ನೀವು 4 ತಿನ್ಕೊಳ್ತೀನಿ ಅಂದರೂ ಓಕೆ, 6 ತಿನ್ಕೊಳ್ತೀನಿ ಅಂದರೂ ಓಕೆ. ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡಿರೋದ್ರಿಂದ ನಾನು 8 ಮಾಡ್ಕೊಂಡಿದ್ದೀನಿ. ಸೊ ಈಗ ಒಂದು ನಾನ್ ಸ್ಟಿಕ್ ತವಾಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು, ಜಾಸ್ತಿ ಹಾಕೋಂಗಿಲ್ಲ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಈಗ ಎಲ್ಲದನ್ನು ಟಿಕ್ಕಿನ ಮಾಡ್ಕೊಂಡಿದ್ದೀವಲ್ವ, ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ತವಾ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊಳ್ಳೋದು ಇಷ್ಟೇ. ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ತಾ ಸ್ವಲ್ಪ ಬೇಯಿಸ್ತಾನೆ ಸ್ವಲ್ಪ ದಪ್ಪ ಮಾಡಿರ್ತೀರಲ್ವ ಟಿಕ್ಕಿನ, ಅದನ್ನು ಏನು ರೊಟ್ಟಿ ಮಡ್ಚಾಕೋದು ಚುಂಚಿ ಇರುತ್ತಲ್ವ ಕೈ, ಅದರಲ್ಲಿ ಪ್ರೆಸ್ ಮಾಡ್ಕೊಂಡು ತೆಳು ಮಾಡ್ಕೊಳ್ಳಿ ಅಷ್ಟೇ. ಸೊ ನೋಡಿ, ನಾನು 8 ಇದೆ, 8 ಕೂಡ ಇಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಬಿಡ್ತು ಅಂತಂದರೆ ಒಂದೇ ಕಡೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸ್ವಲ್ಪನೇ ಬೇಯಿಸ್ಕೊಂಡು ಮಡ್ಚಾಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಓಟ್ಸ್ ಟಿಕ್ಕಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಡಿಫ್ರೆಂಟಾಗಿ ಟ್ರೈ ಮಾಡ್ತಿರೋದಲ್ವಾ. ಸೊ ನಮಗೆ ವೆಯ್ಟ್ ಲಾಸ್ಗೂ ಮಾತ್ರ ತುಂಬ ಹೆಲ್ಪ್ ಆಗುತ್ತೆ ಬಾಟಲ್ ಗಾರ್ಡ್ ಎಲ್ಲ. ಹಾಗಾಗಿ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನು. ಏನಿಲ್ಲ, ಒಂದು 10 ಮಿನಿಟ್ಸಲ್ಲಿ ಇದು ಆಗೋಗ್ಬಿಡತ್ತೆ. ನೆನೆಯೋಕೆ ಇಡಬೇಕು ಆ ಥರ ಏನೂ ಇಲ್ಲ. ಎಲ್ಲ ತರಕಾರಿ ಆವಾಗಲೇ ಹಾಕಿರ್ತೀವಿ, ಮಿಕ್ಸ್ ಮಾಡ್ಕೊಳ್ತೀವಿ, ಹೊಡೆ ಥರ ಮಾಡ್ಕೊಂಡ್ಬಿಟ್ಟು ತವ ಮೇಲೆ ಬೇಯಿಸ್ಕೊಳ್ತೀವಿ ಅಷ್ಟೇ. ಸೊ ನೋಡಿ, ಒಂದು ಕಡೆ ಎಷ್ಟು ಚೆನ್ನಾಗಿ ಬೇಯ್ದಿದೆ ಅಂತ ಹೇಳಿಬಿಟ್ಟು ಇನ್ನೂ ನೀಟಾಗಿ ಬೇಯಿಸ್ಕೊಳ್ಬೇಕು. ಸೊ ಇದು ಮತ್ತು ನಾನು ಡಿನ್ನರ್ ತೊಗೊಂಡು ಆದಮೇಲೆ ನಾಳೆ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಳ್ಳೋದಿತ್ತಲ್ವ. ಸೊ ಹಾಗಾಗಿ ನೈಟ್ ನನಗೆ ಏನೂ ಡಿಟಾಕ್ಸ್ ಡ್ರಿಂಕು ಅದು ಇದು ಏನು ಮಾಡ್ಕೊಳ್ಳೋದಕ್ಕಾಗಿಲ್ಲ. ಚಿನ್ನಿಮನ ನೋಡಿಕೊಂಡು ಇದು ಮಾಡೋದಾಯಿತು. ಸೊ ಹಾಗಾಗಿ ಅದನ್ನ ಡಿಟಾಕ್ಸ್ ಡ್ರಿಂಕ್ನ ಏನೂ ತೊಗೊಳ್ಳಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಾರಿ, ಇವತ್ತು ಸ್ವಲ್ಪ ಲೇಟ್ ಆಗಿದ್ದಕ್ಕೆ, ಸ್ವಲ್ಪ ಏನೋ ತುಂಬಾ ಲೇಟ್ ಆಗೋಯಿತು. ಬೆಳಗ್ಗೆನೇ ಹಾಕಬೇಕಾಗಿತ್ತು ಆ್ಯಕ್ಚುಲಿ, ಬಟ್ ನೈಟೆಲ್ಲ ನಿದ್ದೆ ಕೆಟ್ಟಿದ್ದರಿಂದ ನನಗೆ ಹಾಕೋದಕ್ಕಾಗಲಿಲ್ಲ. ಸೊ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ಅವ್ರಿಗೆ ಸಾರಿ ಅಂತ ಹೇಳ್ತಾ, ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ. ಸೊ ಈ ಥರ ಒಂದು ಸಲ ಟ್ರೈ ಮಾಡಿ. ಓಟ್ಸ್ ಟಿಕ್ಕಿನ ಸಖತ್ತಾಗಿರುತ್ತೆ. ನೈಟ್ ಡಿನ್ನರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಇವತ್ತು ನಾನು ವೆಯ್ಟ್ನೂ ಕೂಡ ತಿಳಿಸ್ತೀನಿ ಅಂತ ಹೇಳಿದ್ದೆ, ಬಟ್ ಎಲ್ಲೂ ಹೋಗೋದಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ಹೋಗಲಿಲ್ಲ. ಖಂಡಿತ ನಾಳೆ ಆದರೆ ತಿಳಿಸ್ತೀನಿ ನಾನು. ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಟೇಕ್ ಕೇರ್, ಬಾಯ್.